ಹಲಸಿನಕಾಯಿ ಕಬಾಬ್ ಕರಿತಾವಳೆ ಚಂದು. ಸ್ಟಾಕ್ ತಗೊಂಬರೋದಕ್ಕೆ ಅಂತಾನೆ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ. ನಾನೇನು ಮಾಡಲಿ ಬಡವನಯ್ಯ ಅಂತ ನಾನು. ಸೆಟ್ಟಿಗೆ 1000 ರೂಪೀಸ್. ನಾವೊಂದು 20 ಜೊತೆ ಬಟ್ಟೆ ಶಾರ್ಟ್ ಲಿಸ್ಟ್ ಮಾಡಿದೀವಿ. ನನ್ಗೆ ಆಗ್ಲೇ ಇದು ಇಷ್ಟ ಆಯ್ತು ಮ್ಯಾಮ್. ನೆಕ್ಸ್ಟ್ ಟೈಮ್ ಇವಳನ್ನ ಬ್ಯಾನ್ ಮಾಡಿ ಅಂಗಡಿಯಿಂದ. ಫೈನಲಿ ನಾವು ಇಷ್ಟು ಬಟ್ಟೆ ಪರ್ಚೇಸ್ ಮಾಡಿದೀವಿ ಆಫ್ಟರ್ 3 hours ಆಫ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲಿದ್ದೀವಿ ಗೊತ್ತಾ ನಾವು? ನಮ್ಮ ಮೈಸೂರಲ್ಲಿರೋ ನಮ್ಮ ಮನೇಲಿದ್ದೀವಿ. ಸೊ ನಿನ್ನೆ ಮದುವೆಗೆ ಬಂದಿದ್ವಿ, ಮದುವೆ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಇದ್ದೀವಿ. ಅಮ್ಮ ಚಂದು ಎಲ್ಲ ಇಲ್ಲೇ ಇದ್ದಾರೆ, ಗಗನ ಅಮ್ಮ ಚಂದು. ಸೊ ಈಗ ಏನ್ ಸ್ಪೆಷಲ್ ಮಾಡ್ತಾ ಇದ್ದಾರೆ ಗೊತ್ತಾ? ಹಲಸಿನಕಾಯಿ ಕಬಾಬ್ ಮಾಡ್ತಿದ್ದಾರೆ. ನಾವು ಊರಿಂದ ಹಲಸಿನಕಾಯಿ ತಂದಿದ್ನಲ್ಲ, ಅಮ್ಮ ಕೇಳ್ತಿದ್ದಾರೆ ಹಲಸಿನಕಾಯಿ ಬೇಕು ಅಂತ. ಕೊಟ್ಟಿದ್ವಿ ನೆನ್ನೆ. ನಮ್ಮ ಮಮ್ಮಿ ಬಂದು ಹಲಸಿನಕಾಯಿ ಕಬಾಬ್ ಮಾಡ್ತಾ ಇದ್ದಾರೆ. ಹಲಸಿನಕಾಯಿ ಕಬಾಬ್ ಹೆಂಗ್ ಮಾಡ್ತಾರೆ ಏನು ತೋರಿಸ್ತೀವಿ. ಅಂಡ್ ಈ ಬ್ಲಾಗ್ ಅಲ್ಲಿ ಏನ್ ಮೇಜರ್ ಥಿಂಗ್ ಅಂದ್ರೆ, ಈ ನಮ್ಮನೆ ಹತ್ರನೇ ಇರೋದ್ರಿಂದ ಇಲ್ಲಿ ನಾನು ಒಂದು ಶಾಪಿಂಗ್ ಸ್ಪಾಟ್ ಇದೆ ನಂದು, ಅಲ್ಲಿಗೆ ಹೋಗ್ಬೇಕಂತ ಶಾಪಿಂಗ್ ಸ್ಪಾಟ್. ಸಚಿನ್ಗೆ ಬ್ಲೇಡ್ ಹಾಕ್ಸ್ಬೇಕಂತಾನು ಅನ್ಕೊಂಡಿದೀನಿ. ಸೊ ಅಲ್ಲಿಗೆ ತುಂಬಾ ದಿನ ಆಗಿದೆ ಗೈಸ್ ಬಟ್ಟೆ ಗಿಟ್ಟೆ. ಅವ್ರೇನೋ ಆಫರ್ ಇದೆ ಅಂತ ಬೇರೆ ಸ್ಟೋರಿ ಹಾಕಿದ್ರು, ನಂಗೆ ನೋಡಿ ಹೋಗ್ಲೇಬೇಕು ಅಂತ. ಒಳ್ಳೆ ಇವತ್ತು ನನಗೆ ಏನ್ ಬ್ಲೇಡ್ ಕಾದಿದೆಯೋ ಗೊತ್ತಿಲ್ಲ. ಅಂಡ್ ಇವ್ರೇನೋ ಬಾಯ್ಸ್ ಹೋಗ್ತಾರೆ ಒಂದು ಟಿ ಶರ್ಟ್ ತಗೊಂಡ್ಬಿಡ್ತಾರೆ. ನನಗೆ ಫಂಕ್ಷನ್ ಇದ್ದಾಗ ಸಡನ್ ಆಗಿ ಹೋಗಿ ತಗೊಂಬರಕ್ ಆಗಲ್ಲ, ಸೊ ತಗೊಂಡ್ ಇಟ್ಕೋಬೇಕು. ಅಂಡ್ ವಿ ಆರ್ ಗೋಯಿಂಗ್ ದೇರ್. ಎಷ್ಟೋ ಜನ ಕೇಳ್ತಾನೆ ಇರ್ತಿದ್ರಿ ಎಲ್ಲ ಆಮೇಲೆ ಡ್ರೆಸ್ಲಿಂಗ್ ಕೊಡಿ ತುಂಬಾ ಆಫ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿದ್ರೆ ಯಾವ್ದಕ್ಕೂ ಲಿಂಕ್ ಇರಲ್ಲ. ಆಮೇಲೆ ಮೈಸೂರವರು ಇಲ್ಲ ಪರ್ಚೇಸ್ ಆಫ್ಲೈನ್ ಅಂದ್ರೆ ಸ್ಟೋರ್ ಅಡ್ರೆಸ್ ಕೊಡಿ ಅಂತಾನು ಕೇಳ್ತಾ ಇದ್ರು. ಸೊ ನಾವು ತೋರಿಸ್ತೀವಿ, ಸ್ಟೋರ್ ಅಡ್ರೆಸ್ ಹಾಕ್ತಿವಿ, ನೀವು ಹೋಗಿ ನೋಡ್ಕೋಬಹುದು. ಗೈಸ್ ಇದು ಯಾವ ಹೂವ ಗೊತ್ತಾ? ಅಲ್ಲಿ ಊರಿಂದ ಸಚಿನ್ ಕಿತ್ಕೊಟ್ರಲ್ಲ, ನಾನು ಸರ್ಕಸ್ ಮಾಡಿ ಕಿತ್ಕೊಟ್ನರ. ಆಮೇಲೆ ನೆನ್ನೆ ನಾನು ಮದ್ವೆಗೆ ಮುಡ್ಕೊಂಡಿದ್ದೆ, ಅದು ಅದೇ ಹೂವ. ನನ್ ಸ್ವಲ್ಪ ಉಳ್ದಿತ್ತು, ಇಲ್ಲಿ ತಂದು ಕಟ್ಟಿಸ್ಕೊತಾ ಇದ್ದೀನಿ. ಅಲ್ಲಿಂದ ನಾನು ಕಿತ್ಕೊಟ್ಟಿದ್ಕೋ ಸಾರ್ಥಕ ಆಯ್ತು, ಏನೂ ಆಗಿಲ್ಲ. ಕಟ್ಕೊಡ್ತಾವ್ರೆ ನಮ್ಮ ಮಮ್ಮಿ, ಕೊಡ್ತಾವ್ರೆ ಸೇಫ್ ಆಗಿ. ಅಂಡ್ ಚಂದು ನಮಗೋಸ್ಕರ ಹಲಸಿನಕಾಯಿ ಕಬಾಬ್ ಹಲಸಿನಕಾಯಿ ಕಬಾಬ್ ಕರಿತಾವಳೆ ಚಂದು. ಅಲ್ಲಿಂದನೇ ಖುಷಿಲಿ ಓಡ್ ಬಂದ್ಬಿಟ್ಲು ಇವಳು, ಹಲಸಿನಕಾಯಿ ಕಬಾಬ್ ತಿಂತೀನಿ ನಾನು ಅಂತ. ಅಕ್ಕ ನೀವು ಸುಮ್ಮನೆ ತಿಂಗಳಿಗೊಂದ್ಸಲ ಐತೆ ತಿಂತೀವಿ ಬಿಡಿ ಅಕ್ಕ. ರಾಜೇಗೌಡ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಕಿತ್ಕೊಟ್ಟಿದ್ಕೆ. ನೋಡ ಅವ್ರು ಬಿಡು ತಿಂತಾ ಇದೀವಿ, ಅವ್ರಂತೂ ಮಾಡ್ಕೊತೀನ. ಹಲಸಿನಕಾಯಿ ಕಬಾಬ್ ಎಲ್ಲ ಸೀನೇ ಇಲ್ಲ. ನಮ್ಮನೇಲೂ ಮಾಡಲ್ಲ ಹಲಸಿನಕಾಯಿ ಕಬಾಬ್. ನನ್ನಿಂದ ಇವತ್ತು ಇದು ನಂಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಈ ಕುಕಿಂಗ್ ಮೇಲೆ. ನಿಜ? ಹ್ಞೂ ಕಣೆ, ಪ್ಲೀಸ್ ಕಣೆ ಬಾರೆ ನಮ್ಮ ಮನೆಗೆ. ಎಷ್ಟು ಕೊಡ್ತೀರಾ ತಿಂಗಳಿಗೆ? ಬೆಲೆ ಕಟ್ಟಕ್ಕಾಗತ್ತಾ ತಂಗಿ ಅಡಿಗೆ? ಹೌದಾ, ನಾವು ಬೆಲೆ ಕಟ್ಟಕ್ಕಾಗತ್ತಾ? ದುಡ್ಡು ತಗೊಂಡಿದ್ಯಾ? ದುಡ್ಡ ಎಷ್ಟು ಬೇಕು? ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡ್ತೀನಿ. ಹೌದಾ? ತಗೊಂಡಿದ್ದೀನಿ. ಕಾರ್ ತುಂಬಾ ಡಿಕ್ಕಿ ತುಂಬಾ ಇದೆ. ಅಷ್ಟೆಲ್ಲ ಬೇಡ ಅನ್ನ, ನಾನು ಇಲ್ಲೇ ಡೋರ್ ತೆಗೆದು ಇಟ್ಕೊಳ್ತೀನಿ. ಅಂಡ್ ಚಂದು ಇಷ್ಟ ದಿನ ನಾವು ತಗೊಬರೋದನ್ನ ಹಾಕೋತಾ ಇದ್ಲು. ಅಬಿಬ್ಸ್ ಶಾಪೇ ನೋಡಿಲ್ಲ ಅವಳು. ಸೊ ಇನ್ಮೇಲೆ ಅವಳೇ ಹೋಗಿ ಶಾಪಿಂಗ್ ಮಾಡ್ಬೇಕಲ್ಲ ಅಂತ ಅವಳು ಕರ್ಕೊಂಡು ಹೋಗ್ತಾ ಇದೀವಿ. ಜೊತೆಗೆ ನನ್ಗೆ ಸ್ವಲ್ಪ ಹೆಲ್ಪ್ ಆಗ್ಲಿ ತಗೊಳ್ಳೋದಕ್ಕೆ ಅಂತ. ಸಚಿನ್ಗೆ ಯಾವ್ದು ತೋರಿಸಿದ್ರು ಚೆನ್ನಾಗಿದೆ ಡನ್, ಅದು ಓಕೆ ಯಾವ್ದು ಬಟ್ಟೆ ಹಾಕೋದು ಚೆನ್ನಾಗಿ ಕಾಣ್ತಾರೆ ಆಲ್ಮೋಸ್ಟ್ ಅಂತ ನಂಗೆ ನಂಬಿಕೆ ಅಂತ ಹೇಳ್ತಿರ್ತಾರೆ. ಸೊ ಇವತ್ತು ನಾವಿಬ್ರು ಗರ್ಲ್ಸ್ ಸೇರ್ಕೊಂಡು ಸಚಿನ್ಗೆ ಎಷ್ಟು ಟಾರ್ಚರ್ ಕೊಡ್ತೀವಿ, ಒಳ್ಳೆ ಟ್ಯಾಕ್ಸ್ ಹಾಕ್ಸ್ತಾ ಇದೀವಿ. ಸರಿ, ಕೊಡಿಸ್ತೀರಾ ಅಲ್ವಾ? ಕೊಡಿಸ್ತೀನಿ. ಓಕೆ ಬನ್ನಿ ಹೋಗೋಣ. ಸೊ ರೀಚ್ ಆಗಿದೀವಿ. ಬಿಸಿಲು ತುಂಬಾ ಇದೆ ಗೈಸ್. ಈ ಲೊಕೇಶನ್ ಎಲ್ಲಿ ಅಂತ ತುಂಬಾ ಜನ ತಲೆ ಕೆಡ್ಸ್ಕೋಬೇಡಿ, ಇದು ಉದಯಗಿರಿ. ಬಿಸಿಲಲ್ಲಿ ಉದಯಗಿರಿಯಲ್ಲಿ ಬರ್ಬೇಕು. ಉದಯಗಿರಿಯಲ್ಲಿದೆ, ಬಿಲಾಲ್ ಮಸೀದ್ ಪಕ್ಕನೇ ಇದೆ. ಸೊ ನಮ್ಮನೆಗೆ ತುಂಬಾ ಹತ್ರ. ಎಲ್ಲಿ ಏನು ಅಂತ ತೋರಿಸ್ತೀವಿ ಬನ್ನಿ. ಏನ್ ಅಬೀಬಿ ಕಮ್ ಟು ಹಬೀಬ್ಸ್ ಅನ್ನೋ ತರ. ಹಬೀಬಿ ಕಮ್ ಟು ಹಬೀಬ್ಸ್ ಅಂತ ಅಂಗಡಿ ಹೆಸರು ಬಂದು ಹಬೀಬ್ಸ್ ಅಂತ ಗೈಸ್. ಅವಾಗಿಂದ ಸರಿಯಾಗಿ ಹೇಳಕ್ಕೆ ಆಗಿಲ್ಲ ನಮ್ಗೆ. ದಿಸ್ ಈಸ್ ಗಗನಾಸ್ ಮೋಸ್ಟ್ ಫೇವರೇಟ್ ಶಾಪ್. ಎಸ್,
ವೆಲ್ಕಮ್ ಮಾಡ್ಬಿಡು. ಬನ್ನಿ ಇವತ್ತೇನೇನು ಯಾವ ತರ ಬಟ್ಟೆ ಎಲ್ಲ ತಗೋತೀನಿ ನೋಡೋಣ. ಎಷ್ಟು ಜೋಶ್ ಅಲ್ಲವಳೆ ನೋಡಿ ಅವಳು ಬಟ್ಟೆ ತಗೊಳಕ್ಕೆ. ಬಟ್ಟೆ 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 ಓಕೆ ಬನ್ನಿ, ನಂಗೆ ಓನರ್ ಚೆನ್ನಾಗಿ ಗೊತ್ತಿದ್ದಾರೆ. ಇಲ್ಲಿ ಬಟ್ಟೆ ತಗೊಂಡು ಓನರ್ನ ಫ್ರೆಂಡ್ ಮಾಡ್ಕೊಬಿಟ್ಟವಳೆ ಗೈಸ್. ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಇವರೇ ಇಲ್ಲಿಗೆ ಓನರ್. ಚೆನ್ನಾಗಿದ್ದೀನಿ ಮೇಡಮ್. ಇವ್ರು ಒಂದೊಂದ್ ತಿಂಗಳು ಶಾಪ್ ಇನ್ನು ಸ್ಟಾಕ್ ತಗೊಂಬರೋದಕ್ಕೆ ಅಂತಾನೆ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ. ಸೊ ಒಳ್ಳೊಳ್ಳೆ ಸ್ಟಾಕ್ ತಗೊಂಡ್ಬರ್ತಾರೆ. ಮೇಡಮ್ ಅಲ್ವಾ, ಸೊ ಅವ್ರಿಗೆ ಗೊತ್ತಿರುತ್ತೆ ಗರ್ಲ್ಸ್ ಟೇಸ್ಟ್. ಒಳ್ಳೊಳ್ಳೆ ಬಟ್ಟೆಗಳು ತರ್ತಾರೆ. ನೀವ್ ಬಂದಾಗ ಬೇಕಲ್ಲ ಬಟ್ಟೆ ತಗೊಳಕ್ಕೆ. ಅಂಡ್ ನಾನ್ ಬಂದಾಗ ಎಸ್ಪೆಷಲಿ ಮೇಡಮೇ ತೋರಿಸ್ತಾರೆ ಬಟ್ಟೆಗಳು, ಒಳ್ಳೊಳ್ಳೆ ಕಲೆಕ್ಷನ್ಸ್. ಅದಕ್ಕೆ ನಾನು ಚೆನ್ನಾಗಿರೋ ಬಟ್ಟೆ ಅಂತ ಸಜೆಷನ್ ಮಾಡ್ತಾರೆ, ಅದ್ ನೋಡಿ ಇವಳು ತಗೋಬಿಡೋದು. ಇವತ್ತು ತೋರಿಸಿ ನಮಗೆ. ಹೊಸ ಕಲೆಕ್ಷನ್ ಬಂದಿದೆ, ಆಫರ್ ಇದೆ, ಹೊಸ ಕಲೆಕ್ಷನ್ ಬಂದಿದೆ, ಮೆಟೀರಿಯಲ್ ಇದೆ, ರೆಡಿಮೇಡ್ ಏನ್ ನೋಡ್ತೀರಾ? ನಾನ್ ರೆಡಿಮೇಡೇ ತಗೋತೀನಿ. ನಾನು ಆಫರ್ ಇದೆ ಅಂತ ಸ್ಟೋರಿ ನೋಡೇ ಬಂದಿದ್ದು. ಸೊ ಯಾವ ತರ ಆಫರ್ ಇದೆ ಅಲ್ಲೇ ನೋಡೋಣ ಬನ್ನಿ. ಫುಲ್ ಅಂಗಡಿ ಈ ತರ ಇದೆ ಗೈಸ್. 2 ಫ್ಲೋರ್ ಇದೆ. ಇದು ಗ್ರೌಂಡ್ ಫ್ಲೋರ್, ಮೇಲ್ಗಡೆ ಫಸ್ಟ್ ಫ್ಲೋರ್ ಇದೆ. ಇಲ್ಲೆಲ್ಲ ನಾವು ತಗೋತೀವಿ, ಅಲ್ಲಿ ತೋರ್ಸಿ. ಇವ್ರು ಆಲ್ರೆಡಿ ಶುರು ಮಾಡ್ಕೊಬಿಟ್ರಲ್ಲಪ್ಪ ಇವರು. ಅಂಡ್ ಎಷ್ಟೊಂದ್ ಸತಿ ನಾನು ಬಂದಾಗ ಇಲ್ಲಿ ಡಿಸ್ಪ್ಲೇ ಇರೋದೇ ತಗೊಂಡ್ ಹೋಗಿರೋದು ಜಾಸ್ತಿ. ಇದು ಚೆನ್ನಾಗಿರೋದೇ ಹಾಕಿರ್ತಾರೆ ಅವರು. ಅದ್ ನೋಡಿ ಒಂದೊಂದ್ಸತಿ ಒಂದೊಂದ್ ಸೈಜ್ ಸಿಗಲ್ಲ, ಅದಕ್ಕೆ ಬೇಜಾರಾಗ್ಬಿಡುತ್ತೆ. ಅದೇ ಪ್ಲಸ್ ಸೈಜ್ ತನಕನೂ ಇದೆ. ಫಸ್ಟ್ ಕಣ್ಣು ಇವಳಿಗೆ ಹೋಗಿರೋದು ಪಿಂಕ್ ಮೇಲೆ, ಡಾರ್ಕ್ ಕಲರ್ಸ್ ಮೇಲೆ. ಪಿಂಕ್ ಒಂದು 10 ಔಟ್ಫಿಟ್ಸ್ ಇರುತ್ತೆ ಇವಳ ಹತ್ರ. ಅಂದು ಪಿಂಕ್ ಬೇಕು ಅಂತ. ಪಿಂಕೇ ಬೇಕು, ಪಿಂಕ್ ಅಷ್ಟು ಚೆನ್ನಾಗಿ ಕಾಣತ್ತಲ್ಲ. ಚೆನ್ನಾಗಿದೆ, ಅದ್ರ ಕಲರ್ ಕಾಂಬಿನೇಷನ್ ಸಕ್ಕತ್ತಾಗಿದೆ. ಸೈಜ್ ಏನು? ನೀನ್ ಕರ್ಕೊಂಡ್ ಬಂದಿರೋದು ಅವ್ರಿಗೆ ಹೆಲ್ಪ್ ಮಾಡ್ತೀಯ ಅಂತ ನೀನು ಸೈಡ್ ನಿಂತ್ಕೊಬಿಟ್ಟಿದ್ಯಾ. ನೋಡ್ಲಿ ತಗೊಳ್ಳೋದಕ್ಕೆ ನಾನು ಚೆನ್ನಾಗಿದ್ದೆ. ಅವಳು ವ್ಯಾಲಿಡೇಷನ್ ನಂತರ ಚೆನ್ನಾಗಿದೆ ಇಲ್ವಾ? ಅವಳು ಆಮೇಲೆ ಏನ್ ಎಷ್ಟು ಮಾಡ್ತಾಳೆ ಗೊತ್ತಾ, ನಾನು ಹಾಕ್ಬೋದಾ, ಚೆನ್ನಾಗಿದೆ ಅಲ್ಲ, ಸರಿ ಓಕೆ. ಇವ್ಳು ತಗೊಂಡ್ರೆ ನಾನು ಹಾಕೋಬಹುದು. ನನಗೆ ಸ್ವಲ್ಪ ಇವರು ನನ್ನ ಟೇಸ್ಟ್ಗೆ ನೀನ್ ಏನ್ ಹಿಂಗ್ ಮಾಡ್ತೀಯ ಅಂತ ಅನ್ಸ್ತಾರೆ. ಅದಕ್ಕೆ ಅವ್ರು ತಗೊಳ್ಳಿ, ಸುಮ್ಮನೆ ಕುತ್ಕೊಂಡು ನೋಡ್ಕೊಂಡ್ಬಿಡೋದು. ಕೊನೆಯಲ್ಲಿ ನನಗೆ ಆಗುತ್ತಾ ಇಲ್ವಾ ಅಂತ ಸರಿ. ಇದಕ್ಕೆ ನಾವು ಗಂಡ್ ಮಕ್ಳಾದ್ರೆ ನಮಗ್ ಮಾತ್ರ ನಾವು ತಗೊಳ್ಳೋದು. ಲಾಸ್ಟ್ ಟೈಮ್ ನಾನು ಯುಗಾದಿ ಹಬ್ಬಕ್ಕೆ ಹಾಕಿದ ಔಟ್ಫಿಟ್ ತುಂಬಾ ಜನ ಕೇಳ್ತಾ ಇದ್ರು ಲಿಂಕ್, ಆದ್ರೆ ಲಿಂಕ್ ಅವೈಲೇಬಲ್ ಇಲ್ಲ. ಬರ್ಬೇಕು. ಅಂಡ್ ಇಲ್ಲಿ ಆ ಫ್ಲೇರ್ ಡ್ರೆಸ್ಸಸ್ ತುಂಬಾ ಚೆನ್ನಾಗಿತ್ತು. ಇವನ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ನ ಮೀಟ್ ಮಾಡಕ್ ಹೋದಾಗ್ಲೂ ಒಂದ್ ಕುರ್ತಿ ಸೆಟ್ ಹಾಕಿದೆ, ಅದು ಸಖತ್ತಾಗಿತ್ತು. ಸೊ ಅದೇ ತರದ್ ಇನ್ನೊಂದಷ್ಟು ತಗೊಳ್ಳೋಣ ಅಂತ ಬಂದಿರೋದು. ನೋಡೋಣ ಯಾವ ತರದ್ ಸಿಗುತ್ತೆ ಅಂತ. ಚೆನ್ನಾಗಿದೆ. ಅದು ಇದು ಸೇಮ್ ಅದೇ ಕಲರ್ ಆಗೋಯ್ತಲ್ಲ, ನಾನು ಮೊನ್ನೆ ತಾನೇ ಹಾಕಿದ್ನಲ್ಲ. ಮಕ್ಳೇನೋ ಡಿಸ್ಕಸ್ ಮಾಡ್ಕೋತಾರೆ, ತಗೋತಾರೆ. ನಾನೇನ್ ಮಾಡ್ಲಿ ಇಲ್ಲಿ, ನಾನೇನು ಮಾಡಲಿ ಬಡವನಯ್ಯ ಅಂತ ನಾನು ಇಲ್ಲಿ. ಇದ್ ನೋಡು, ಅಂತ ಕರ್ಮ ಇನ್ನೂ ಬೇಡ, ನಂಗೆ ಬಂದಿಲ್ಲ. ಬೈ 2 at 1600 ಅಂತ. ಚೆನ್ನಾಗಿದೆ. ಬೈ 1 get 1 1600. ಮೆಟೀರಿಯಲ್ ಕೂಡ ಎಷ್ಟು ಚೆನ್ನಾಗಿದೆ ನೋಡು. ಇದರಲ್ಲಿ 3 ಕಲರ್ ಇದೆ. 1600ಕ್ಕೆ 2 ಸಿಗುತ್ತಲ್ವಾ ಹಂಗಾರೆ? 1600ಕ್ಕೆ 2. ದಿಸ್ ಇಸ್ ಗುಡ್. ಚೆನ್ನಾಗಿದೆ. ಈ ಕಲರ್ಸ್ ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಇದು 900. ಸೊ ಇದು ಅದು 2600 ರೂಪಾಯಿ ತಗೋಬಹುದು. 2600. ಅದು ಬೈ 1 get 1 ತರ 800 ರೂಪಾಯಿ ಒಂದು ಕೊಡ್ಬೋದು. ಫುಲ್ ಸೆಟ್ ತಾನೆ? ಓಹೋ ಹಿಂಗ ಹಾಕೊಂಡು ಎಲ್ಲಾರು ಹೋಗ್ಬಿಡ್ತೀರಿ ಇಬ್ರು ಒಟ್ಟಿಗೆ. ಪಾಪ ಎಷ್ಟು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ನಾವು ಇವಳಿಗೆ ಗಗನಂಗ್ ಬಟ್ಟೆ ತೋರಿಸ್ತಾಳೆ. ಅಂದ್ರೆ ಅವರೇ ನಮಗೆ ಆಫರ್ ಮಾಡ್ತಿದ್ದಾರೆ, ನಿಮ್ಗೆ ಇದೇ ಚೆನ್ನಾಗಿ ಕಾಣುತ್ತೆ, ಇದನ್ನೇ ತಗೊಳ್ಳಿ. ಅವಳು ಅದಕ್ಕೆ ಇಲ್ಲಿಗೆ ಬರೋದು. ವೇರ್ ಮಾಡಿದ್ರೆ ಈ ಟೈಪ್ ಚೆನ್ನಾಗಿ ಕಾಣುತ್ತೆ ಅಂತ ಅದೇ ತರ ಕಲೆಕ್ಷನ್ಸ್ ಕೊಡ್ತಿದ್ದಾರೆ. ನಾವು ನೋಡೋದೇ ಬೇಡ, ಅವರೇ ನಮಗೆ ಸೆಲೆಕ್ಟ್. ಆಮೇಲೆ ಇವ್ರು ನಮ್ಮ ಸ್ಟೋರಿ ಎಲ್ಲ ನೋಡ್ತಾರಲ್ಲ, ಅವ್ರಿಗೆ ಐಡಿಯಾ ಇರುತ್ತೆ ವಿಚ್ ಒನ್ ಯಾವ್ದು ಚೆನ್ನಾಗಿ ಕಾಣ್ತವೆ ಇವು ಅಂತ. ಚೆನ್ನಾಗಿದೆ ಅಲ್ವಾ ಇದು? ಚೆನ್ನಾಗಿದೆ. ಲೈಕ್ ಅಲ್ಲಿ ರಾಡಿಸನ್ ನೋಡಿದ್ವಲ್ಲ ಆ ತರನೇ ಇದೆ. ಈ ತರದಕ್ಕೆ ಅಲ್ಲಿ 3000 ಹೇಳಿದ್ರು ಅಂತ ತಗೊಳ್ಳಿಲ್ಲ ನಾವು. ಚೆನ್ನಾಗಿದೆ. ಹೇಳಿ ಎಷ್ಟು? 3000 ನೋಡಿದ್ರಾ? ಇದ್ರ ರೇಟ್ ಎಲ್ಲಿ? 3600, 50%, 1800. ಅಂದ್ರೆ ಹೊರಗಡೆಗಿಂತ 50% ಕಮ್ಮಿಗೆ ಸಿಗುತ್ತೆ ಇಲ್ಲಿ ಗೈಸ್. ಚೆನ್ನಾಗಿದೆ. ನೀವು ಬಂದ್ರೆ ನೀವು 2 ಅಂತೆಲ್ಲ ಅನ್ಕೊಂಡು ಬಂದ್ರೆ ನೀವು 100% ಕೊಡ್ತೀರಾ? ಈಗಲ್ಲ, ಈ ಕಲರ್ ನಾನು ಜಾಸ್ತಿ ಹಾಕಲ್ಲ, ಡಲ್ ಅನ್ಸುತ್ತೇನೆ. ದಿಸ್ ಇಸ್ ಗುಡ್. ಕೇಳಿದ್ರಾ? ಕೇಳ್ದೆ, ಅದು ಅಷ್ಟೊಂದು ಇರಲ್ಲ ಅಂತ. ಅಂದ್ರೆ ಕಾಸ್ಟ್ಲಿ ಅಂತ ಗೊತ್ತು ಇದು. ಹೇಳಿ, ಇದೆ ತಾನೇ ಅವತ್ತು ರಾಡಿಸನ್ ಬ್ಲೂ ಅಲ್ಲಿ. ಅವತ್ತು ರಾಡಿಸನ್ ಅಲ್ಲಿ ಅವ್ರು ನಮ್ಮನ್ನ ಬಿಡ್ಲೇ ಇಲ್ಲ. 3000 ಹೇಳ್ಬಿಟ್ಟು, ಆದ್ರೆ ಇದ್ರ ಪ್ರೈಸ್ ಅದು ಬರೀ ಟಾಪ್ಗೆ 3000. ಸೆಟ್ಟಿಗೆ 1000 rupees. ಬಟ್ ಮೇಡಮ್ದು ಓನ್ ಶಾಪ್ ಇವಾಗ, ಸೊ ಇಲ್ಲಿ ರೇಟ್ಸ್ ಅಫೋರ್ಡಬಲ್ ಆಗಿ ಇರುತ್ತೆ. ಇದು ಚೆನ್ನಾಯ್ತಲ್ಲ, ಕಲರ್ ಚೆನ್ನಾಯ್ತು. ಇದೇ ತರದ್ ನೋಡ್ತಾ ಇದ್ದೆ ನಾನು ಅವಾಗಿಂದ. ಥ್ರೆಡ್ ವರ್ಕ್ ನೋಡೋ ಕಲರ್ಸ್ ಇದೆ, ಇದ್ರಲ್ಲಿ ಕಲರ್ಸ್ ಹಾಕಿದೀನಿ.
ಇವ್ರದ್ದು ಇನ್ನೊಂದು ಶಾಪ್ ಇದೆ ಅಲ್ಲಿ ಇದೇ ತರದ್ದು ಪಾರ್ಟಿ ವೇರ್ ವೆಸ್ಟರ್ನ್ಸ್ ಎಲ್ಲ ಇದೆ. ಇದು ಹೋಗಿ ನೋಡೋಣ. ಚೆನ್ನಾಗಿದೆ ಅಲ್ಲ, ವೈಟ್ ಅವಾಗಿಂದ ಒಂದು 500 ಬಟ್ಟೆ ನೋಡಿದ್ರು ಆಲ್ರೆಡಿ. ಬಟ್ ನಮ್ಗೆ ಏನ್ ಪ್ರಾಬ್ಲಮ್ ಅಂದ್ರೆ ಮೇಂಟೆನೆನ್ಸ್ ಕಷ್ಟ ಇದು. ಒಂದ್ಸತಿ ಇದು ಪ್ಯಾಂಟ್ ಯಾವ ತರ ಬಂದಿದೆ. ಏನು ಮಾಡಕ್ಕಾಗಲ್ಲ, ವೈಟ್ ಒಂದ್ ಔಟ್ಫಿಟ್ ಆದ್ರೂ ಇಟ್ಕೋಬೇಕು. ಆಮೇಲೆ ತುಂಬಾ ಕಣ್ಣಾಗುತ್ತೆ ಅಂತ ಇದು ಮಾಡ್ತಾರೆ, ದೃಷ್ಟಿ ಆಗುತ್ತೆ ಅಂತ ಅಲ್ಲ. ಚೆನ್ನಾಗಿದ್ದಾರ. ಸಮ್ಮರ್ಗೆಲ್ಲ ಇದೆಲ್ಲ ಪರ್ಫೆಕ್ಟ್ ಇದೆ ಸಮ್ಮರ್ಗೆ. ಚೆನ್ನಾಗಿದೆ, ಹಾಕ್ಬೋದು. ರೆಡ್ ಆ ಪರ್ಪಲ್ ಎರಡೂ ಬಿಡಲ್ಲಪ್ಪ, ಎರಡು ಚೆನ್ನಾಗೈತೆ. ನೋಡಿ ಇಲ್ಲಿ ಎಷ್ಟು ಕಲೆಕ್ಷನ್ಸ್ ಇದೆ ಆ ಕಲರ್ಸ್ ಅಲ್ಲಿ. ಇದು ನೋಡಮ್ಮ, 1000 ರೂಪೀಸ್ ಅಂತ. 1000 ಅಷ್ಟೇನಾ? ಆಫರ್ ಚೆನ್ನಾಗಿದೆ ಇದು. ಚೆನ್ನಾಗಿದೆಲ್ಲ. ಅಯ್ಯೋ ಒಳ್ಳೆನಾ ಆಪ್ತಮಿತ್ರ ಫಿಲಮ್ ನಾಗವಲ್ಲಿ ಆಡಂಗ್ ಆಡ್ತಿದ್ಯಲ್ಲೇ, ಸೌಂದರ್ಯ ಆಡಂಗೆ. ಇದು ನಾಗವಲ್ಲಿ ಹೆಸರ. ಯಾಕೋ ನನ್ ದುಡ್ಡು ಅಲ್ಲ, ನಿಮ್ ದುಡ್ಡು. ಗೈಸ್ ಏನ್ ಡ್ರೆಸ್ಸೇ ತಗೊಳಲ್ಲ ಗೈಸ್ ಇವಳು. ಯಪ್ಪ, ನಾನು ನಮ್ಮ ಅಕ್ಕ ತಗೊಂಡಿದ್ದೆಲ್ಲ ಬಿಡೋದು. ಈಗ ನಾನು ಆಫೀಸ್ಗೆ ಹೋಗಕ್ ಸ್ಟಾರ್ಟ್ ಮಾಡಿದ್ರೆ ನಾನ್ ತಗೊಳ್ಳೋ ಮತ್ತೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ ದುಡ್ಡು ಇವಳು ಬಟ್ಟೆ ನನಗೆ ಹಾಕೊಂಡು ಹೋಗೋದು. ಅದಕ್ಕೆ ಇವತ್ತು ಇವಳು ಆ ಕಂಪನಿ ಮಾಡ್ತಾ ಇರೋದು. ಅಕ್ಕ ತಗೊಂಡ್ರೆ ನಾನು ಹೆಂಗಾರು ಹಾಕೋಬೋದಲ್ಲ ಅಂತ. ನಾನು ನೋಡಿದ್ದೇನೆ, ತಗೋ ಚೆನ್ನಾಗಿದೆ. ಅಂಡ್ ನಾವು ಜಾಸ್ತಿ ಮೆಟೀರಿಯಲ್ ತಗೊಂಡು ಹೊಲಿಸ್ತೀವಿ. ನಾವು ಡಾಸಲ್ಸ್ ಅಲ್ಲೆಲ್ಲ ಬಟ್ಟೆ ತಗೊಳಲ್ಲ, ಎಲ್ಲಿ ಹೆವಿ ಕಾಸ್ಟ್ಲಿ ಡಬಲ್ ಅಂತ ಮೆಟೀರಿಯಲ್ ತಗೊಂಡು ಹೊಲಿಸ್ತೀವಿ ಜಾಸ್ತಿ. ಆತರ ಜಾಸ್ತಿ ಔಟ್ಫಿಟ್ ಇದೆ. ನಮ್ಮ ಅಣ್ಣನ ಮದ್ವೆಗೆಲ್ಲ ನಾವು ಅದೇ ತರ ಮ್ಯಾಚ್ ಮಾಡಿದ್ದು. ಅಂಡ್ ಇವ್ರ ಹತ್ರ ಮೆಟೀರಿಯಲ್ ಇದೆ, ಇಲ್ಲೂ ನಾವು ಜಾಸ್ತಿ ಮೆಟೀರಿಯಲ್ ಕೂಡ ತಗೊಂಡಿದೀವಿ. ನಂಗೆ ಒಂದು ಗ್ರೌಂಡ್ ಫ್ಲೋರ್, ಇದು ಫಸ್ಟ್ ಫ್ಲೋರ್ ಅಲ್ಲಿ ಮೆಟೀರಿಯಲ್ಸ್ ಗೆ ಸಪರೇಟ್ ಅಂತ ಇಟ್ಟಿದ್ದಾರೆ. ಪ್ಲೇಡ್ ಅನಾರ್ಕಲಿ ಹೊಲಿಸ್ಬೇಕಂತ ಆಸೆ ಇದೆ. ಇಷ್ಟು ದೊಡ್ಡದ್ ಬರುತ್ತೆ ಅನಾರ್ಕಲಿ, ಫುಲ್ ಸ್ಲೀವ್. ಫುಲ್ ಸ್ಲೀವ್, ಫುಲ್ ಅನಾರ್ಕಲಿ, ಆ ತರ ಹೊಲಿಸ್ಬೇಕು ಏನಾದ್ರು. ಇಲ್ಲಿ ತಗೋತೀನಿ, ಇಲ್ಲಿ ತಗೋಬೇಕು ಮಂಜಣ್ಣನ ಪಾಪು ನಾಮಕರಣಕ್ಕೆ. ಇವಾಗ ಸ್ವಲ್ಪ ನೋಡ್ಕೋತಾ ಇದೀನಿ. ಅಯ್ಯೋ ಇವಾಗ ನಿಮಗೆ ಟ್ಯಾಕ್ಸ್ ಹಾಕ್ಸ್ತಿಲ್ಲ ಅಂದ್ರೂ ಇನ್ನು ಫ್ಯೂಚರ್ ಇನ್ನೊಂದು 2 weeks ಅಲ್ಲಿ ಹಾಕ್ಸ್ತಾರೆ. ಇವ್ರು ಯಾಕಾದ್ರೂ ಜನ ಫಂಕ್ಷನ್ ಮಾಡ್ತಾರ ಅನ್ಕೋಬೇಕು ನಾವು. ಅಲ್ಲ ಫೋಟೋಸ್ ತಗ್ಸ್ಕೊಂಡ್ ಚೆನ್ನಾಗಿರೋ ಫೋಟೋಸ್ ಪೋಸ್ಟ್ ಮಾಡ್ಬಿಡ್ತೀಯ. ನಾನ್ ಚೆನ್ನಾಗಿರೋ ಬಟ್ಟೆ ಹಾಕೊಂಡಿರ್ತಾನೆ, ಫೋಟೋಸ್ ಚೆನ್ನಾಗಿರುತ್ತೆ. ಸರಿ ಕಣವ್ವ. ಈ ತರ ಕ್ಲೋತಿಂಗ್ ಅಲ್ಲೆಲ್ಲ ಫುಲ್ ಟಾಪ್ಸ್ ಹೊಲ್ಸಕ್ಕೆ ಚೆನ್ನಾಗಿದೆ ನೋಡು. ಚೆನ್ನಾಗಿದೆ. ಅಲ್ಲಿ ರೆಡಿಮೇಡ್ ಆಗಿತ್ತಲ್ಲ ಅದೇ ತರ ಇದೆ ಅಲ್ವಾ ಮೆಟೀರಿಯಲ್ ಇವೆ. ಅಲ್ಲ ಮೇಡಮ್, ನಾವ್ ನಾಳೆ ಬರ್ಬೇಕಿತ್ತ? ಹೆಂಗೆ ಇಷ್ಟೊಂದು ಸ್ಟಾಕ್ ಇನ್ನೂ ಓಪನ್ ಆಗಿಲ್ಲ? ನಾವ್ ಇದ್ರಲ್ಲಿರೋ ಬಟ್ಟೆ ಮಿಸ್ ಮಾಡ್ಕೊಂಡ್ಬಿಡ್ತೀವ ಅಂತ ಅನ್ಸ್ತಾ ಇದೆ ನಂಗೆ. ಎಷ್ಟೊಂದು ಸ್ಟಾಕ್ ಬಂದ್ಬಿಟ್ಟಿದೆ. ಸಚಿನ್ ಅಳ್ತಾ ಇರ್ತಾರೆ ಅಷ್ಟೇ. ಪ್ರತಿ ವೀಕ್ ಎಲ್ಲ ಶಾಪಿಂಗ್ ಆಗಲ್ಲ ಮ್ಯಾಮ್, ಪ್ಲೀಸ್. ನೀವು ಬನ್ನಿ ಅಂತೀರ, ನಾವ್ ಎಲ್ಲಿಂದ ತರೋರು? ಇದೆಲ್ಲ ಬೈ 2 at 1600. ಇದೆಲ್ಲಾನು ಇಲ್ಲ, ಇಷ್ಟೊಂದು ಸ್ಟಾಕ್ ಹಾಕ್ಬಿಟ್ಟವ್ರು ಇರ್ತೈತಿ. ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಇರಲಿಲ್ಲ ಅಲ್ವಾ? ಈ ಸಲ ಲಾಸ್ಟ್ ಟೈಮ್ ಅಷ್ಟೊಂದು ಆಫರ್ ಇರ್ಲಿಲ್ಲ. ಓಕೆ, ಫೈನಲ್ ಮಾಡಿ ನೀವು ಯಾವ್ದು ಏನು ಕತೆ ಅಂತ. ಇಲ್ಲಿ ಅಲ್ಲಿ ಹೋಗಿ ಬರೋಣ. ಫಸ್ಟ್ ವೆಸ್ಟರ್ನ್ ನೋಡ್ಕೊಂಡ್ ಬಂದ್ಬಿಡೋಣ, ಆಮೇಲೆ ಫೈನಲ್ ಮಾಡ್ತೀನಿ ನಿನ್ ಬಜೆಟ್ಗೆ ತಕ್ಕಂಗೆ. ಇವರು ಎತ್ನಿಕ್ಗೆ ಸಪ್ರೇಟು, ವೆಸ್ಟರ್ನ್ಗೆ ಸಪ್ರೇಟ್ ಔಟ್ಲೆಟ್ ತರ ಮಾಡ್ಬಿಟ್ಟವ್ರೆ. ಇಲ್ಲಿ ವೆಸ್ಟರ್ನ್ಗೆ ಅಂತ ಕರ್ಕೊ ಬಂದವ್ರೆ. ನಾನು ಇವ್ರ ಹತ್ರ ಲಾಸ್ಟ್ ಟೈಮ್ ತಗೊಂಡಿದ್ದು ನೈಟ್ ಸೂಟ್ ಇನ್ನೂ ಹಾಕೇ ಇಲ್ಲ. ಹೌದು, ಹಾಕೋಬೇಕು. ಇಲ್ಲಿ ವೆಸ್ಟರ್ನ್ ಅಷ್ಟೇ ಅಲ್ಲ, ಎಲ್ಲಾ ತರನು ಸಿಗುತ್ತೆ. ಇದೇ ತರದ್ ಲಾಸ್ಟ್ ಟೈಮ್ ನೋಡಿದ್ದು ಅಲ್ವಾ? ಎಲ್ಲ ಆಫೀಸ್ ವೇರ್ ಚೆನ್ನಾಗಿದೆ. ಪರ್ಫೆಕ್ಟ್ ಇದೆ. ಇದೆಲ್ಲ ಹೊಸದು ಬಂದಿದೆ. ಚೆನ್ನಾಗಿದೆ. ಶಾರ್ಟ್ ಕುರ್ತೀಸ್ ಚೆನ್ನಾಗಿದೆ. 750 ಅಂತೆ. ಕಲರ್ಸ್ ಚೆನ್ನಾಗಿದೆ. ಇದನ್ನ ಎಷ್ಟೊಂದ್ ಜನ ಕೇಳಿದ್ರಿ. ಇದು ಇಲ್ಲೇ ತಗೊಂಡಿರೋದು ನಾನು, ನನ್ನ ಹತ್ರನೂ ಇದೆ ಸೇಮ್ ಪೀಸ್. ತುಂಬಾ ಜನ ಕೇಳಿದ್ರು ಡ್ರೆಸ್ ಲಿಂಕ್ ಕೊಡಿ ಅಂತ. ಇದು ಇನ್ನೂ ಇದೆ, ಡ್ರೆಸ್ ಲಿಂಕ್ ಅವೈಲೇಬಲ್ ಇಲ್ಲ ಮೇಡಮ್. ಆನ್ಲೈನ್ ಇನ್ನೂ ಮಾಡಿಲ್ಲ, ಆಫ್ಲೈನ್ ಅಲ್ಲಿ ಇದಾರೆ. ವೆರಿ ಸೂನ್ ಆನ್ಲೈನ್ ಬಂದ್ಬಿಟ್ರೆ ಯಪ್ಪ ಹೆವಿ ಸೇಲ್ಸ್ ಎಲ್ಲಾ ಕಡೆ ಇರೋರು ತಗೋತಾರೆ. ಆಲ್ ಓವರ್ ಕರ್ನಾಟಕ ರೀಚ್ ಆಗ್ಬೋದು ಸಕ್ಕದಾಗಿ. ಬಟ್ ಹಂಗೆ ರಿಸೋರ್ಸಸ್, ಮ್ಯಾನ್ ಫೋರ್ಸ್ ಎಲ್ಲ ಬೇಕು ಹ್ಯಾಂಡಲ್ ಮಾಡಕ್ಕೆ. ಶಾಪಿಂಗ್ ಎಲ್ಲ ಆಯ್ತು, ಚೂಸ್ ಮಾಡಾಯ್ತು. ಈಗ ಟ್ರಯಲ್ ಸೆಷನ್. ನಾವೊಂದು 20 ಜೊತೆ ಬಟ್ಟೆ ಶಾರ್ಟ್ ಲಿಸ್ಟ್ ಮಾಡಿದೀವಿ. ಬಟ್ ಅದ್ರಲ್ಲಿ ಸಚಿನ್ ಅಷ್ಟು ಕೊಡ್ಸಕ್ ಆಗಲ್ಲ. 20 ಎಲ್ಲ ಕೊಡ್ಸಕ್ ಆಗಲ್ಲ. ನಾವು ಹಾಕಿ ನೋಡ್ತಾ ಇದೀವಿ.
ಇದು ಹಿಟ್ ಅಂಡ್ ಮಿಸ್ ಯಾವ್ದ್ ಬೇಕು ಯಾವ್ದ್ ಬೇಡ ಅಂತ ಎರಡು ಚೆನ್ನಾಗಿದೆ ಆದ್ರೆ ನಮಗ್ ಕಷ್ಟ ಡಿಸೈಡ್ ಮಾಡಕ್ಕೆ. ಸೊ ಸಚಿನಿಗೆ ಬಿಟ್ಟಿದೀವಿ ಆಪ್ಷನ್. ಇಲ್ಲಿ ನೋಡಕ್ ಚೆನ್ನಾಗಿ ಕಾಣ್ತದೆ. ಇಲ್ಲಿ ವಿಡಿಯೋಗೂ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಡೈರೆಕ್ಟ್ ಆಗಿ ಅಷ್ಟು ಅನ್ಸ್ತಿಲ್ಲ ನನ್ಗೆ. ರೆಡಿ ಎಲ್ಲ ಅದಕ್ಕೆ ಚೆನ್ನಾಗಿ ಕಾಣುತ್ತೆ. ಯಾವ್ದು ಇಟ್ಕೊಳ್ಳೋಣ? ಇದಾ? ದಟ್ ಇಸ್ ಹಿಟ್, ದಿಸ್ ಇಸ್ ಮಿಸ್. ಓಕೆ, ಇಟ್ಸ್ ಗುಡ್ ಬಟ್ ವಿ ಆರ್ ಮಿಸ್ಸಿಂಗ್ ಇಟ್. ಬರ್ತೀವಿ ಇನ್ನೊಂದ್ಸತಿ. ಸೆಕೆಂಡ್ ರೌಂಡ್ ಯಾವ್ದು ಚೆನ್ನಾಗಿದೆ? ನೀವೇ. ಪಿಕಾಕ್ ತರ ಕಾಣ್ತಿದೆ. ನನ್ಗೆ ಆಗ್ಲೇ ಇದು ಇಷ್ಟ ಆಯ್ತು. ಇದು ಇಷ್ಟ ಆಯ್ತು. ಇದು ಚೆನ್ನಾಗಿ ಕಾಣಿಸ್ಬೋದು ಅಂತ ಅನಿಸ್ತು, ಬಟ್ ಇದು ಹಾಕಿದ್ಮೇಲೆ ನನಗೆ ಅಷ್ಟು ಇಷ್ಟ ಆಗ್ತಿಲ್ಲ. ಚೆನ್ನಾಗಿದೆ ಬಟ್ ಎಲ್ಲ ಅಕೇಶನ್ಗೂ ಸೂಟ್ ಆಗಲ್ಲ. And this is miss. ಥರ್ಡ್ ರೌಂಡ್ ಇದೇನು? ಹಿಟ್ ಆರ್ ಮಿಸ್. ನನಗೆ ಎರಡು ಹಿಟ್ ಅನಿಸ್ತದೆ. ನಂಗೆ this is it. ನಂಗೆ ತಗೋಬಹುದು ಬಟ್ ನಿಮ್ಗೆ ಬಡ್ಜೆಟ್. ತಗೋಬೋದು, ಏನಿಲ್ಲ, ಎರಡು ತಗೋಬೋದು. ಚೆನ್ನಾಗಿದೆ, ಎರಡು ಚೆನ್ನಾಗಿದೆ. ಎರಡು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಸ್ಲೀವ್ಸ್ ಚೆನ್ನಾಗಿದೆ. ಸ್ಲೀವ್ಸ್ ಬಾರ್ಡರ್ ಚೆನ್ನಾಗಿದೆ. One eternity later. ಗೈಸ್ ಇವ್ರು ಮುಗಿಸ್ತೀನಿ ಅಂತ ಮುಗಿಸ್ತಾ ಇಲ್ಲ ಗೈಸ್. ಲಾಸ್ಟ್ ಔಟ್ಫಿಟ್ ಆಫ್ ದಿ ಡೇ ಟ್ರೈ ಮಾಡ್ತಾ ಇರೋದು. ಸಖತ್ತಾಗಿದೆ. ಎಷ್ಟಮ್ಮ ನೋಡ್ತೀಯಾ ಮ್ಯಾಮ್? ನೆಕ್ಸ್ಟ್ ಟೈಮ್ ಇವಳನ್ನ ಬ್ಯಾನ್ ಮಾಡಿ ಅಂಗಡಿಯಿಂದ. ಚೆನ್ನಾಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿ ಕಾಣ್ತಾ ಇದೆಯಲ್ಲ? ಚೆನ್ನಾಗಿದೆ ಅಂತ ಸುಮ್ಮನಿದ್ದೀನಿ ಅಷ್ಟೇ. ದಿಸ್ ಇಸ್ ಇಟ್. ಅಂಡ್ ಫೈನಲಿ ನಾವು ಇಷ್ಟು ಬಟ್ಟೆ ಪರ್ಚೇಸ್ ಮಾಡಿದೀವಿ ಆಫ್ಟರ್ 3 hours ಆಫ್ ಶಾಪಿಂಗ್ ಅಂಡ್ ವೇಸ್ಟಿಂಗ್ ಮೈ ಟೈಮ್. ಇಷ್ಟು ಬಟ್ಟೆ ಪರ್ಚೇಸ್ ಎಷ್ಟು ಮಾಡಿದೀವಿ. ಬಟ್ಟೆ ಗುರು, ಯಪ್ಪ. ನೀಡ್ ಟು ಬೈ ಅ ವಾರ್ಡ್ರೋಬ್. ಇನ್ನೊಂದು ವಾರ್ಡ್ರೋಬ್ ತಗೋಬೇಕು ಇವಾಗ. ಎಷ್ಟು ಶಾಪ್ ಮಾಡಿದೀವಿ ಗೊತ್ತಾ? ಆಲ್ಮೋಸ್ಟ್ 7,500 ವರೆಗೂ ಶಾಪ್ ಮಾಡಿದೀವಿ. ಫೈನಲ್ ಬಿಲ್ ಮೇಡಮ್ ಹತ್ರ ಡಿಸ್ಕೌಂಟ್ ಕೇಳ್ಬೇಕು ನಾವು. ಅಷ್ಟೇ ಅವ್ರು ಕರೆಕ್ಟ್ ಆಗಿದೆ ರೇಟ್. ಎಕ್ಸ್ಟ್ರಾ ಡಿಸ್ಕೌಂಟ್ ಎಲ್ಲ ಕೊಡಲ್ಲ. ಅಲ್ಲೇ ನೋಡಿ, ನಿನಗೋಸ್ಕರ ಹಾಕಿದೆ. ಫಿಕ್ಸ್ಡ್ ರೇಟ್, ನೋ ಬಾರ್ಗೇನ್. ಓಕೆ, ಪ್ಯಾಕ್ ಮಾಡ್ಕೊ ಈಗ. ಮ್ಯಾಮ್ ಇದ್ರದ್ದು ಪ್ರೈಸಿಂಗ್? ಈ ಬಟ್ಟೆ ಎಲ್ಲ ನೆಕ್ಸ್ಟ್ ಹಾಕೊಂಡು ಪೋಸ್ಟ್ ಮಾಡ್ತೀವಿ, ಅವಾಗ ಡ್ರೆಸ್ ಲಿಂಕ್ ಅಂತ ದಯವಿಟ್ಟು ಕೇಳಬೇಡಿ. ಸ್ಟ್ರೈಟ್ಲಿ ನೀವು ಅಭಿಪ್ಸಿಗೆ ಬಂದ್ಬಿಡಿ. ಓಕೆ, ಯಾರು ಡ್ರೆಸ್ ಲಿಂಕ್ ಕೇಳ್ಬಿಡಿ. ಇದೆಲ್ಲ ಡ್ರೆಸ್ಸಸ್ ನನ್ನ ಫ್ಯೂಚರ್ ವ್ಲಾಗ್ಸ್ ಅಲ್ಲಿ ಇರುತ್ತೆ. ಸೊ ಎಲ್ಲರೂ ಬ್ಲಾಗ್ಸ್ ಅಲ್ಲಿ, ಸ್ಟೋರೀಸ್ ಅಲ್ಲಿ ಎಲ್ಲ ಕಡೆ ಇರುತ್ತೆ. ಒಳ್ಳೆ ಆಫರ್ ಮಾಡ್ತಾ ಇದ್ದಾರೆ. ನಂಗೆ ನಿಜ ಗರ್ಲ್ಸ್ ಎತ್ನಿಕ್ ವೇರಿಗೆ ಒಳ್ಳೆ ಶಾಪ್ ಇದು. ತುಂಬಾ ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ ನಾನು. ಅಂಡ್ ನೀವೆಲ್ಲರೂ ಇಲ್ಲಿಗೆ ಬಂದು ತಗೊಳ್ಳಿ. ಅಂಡ್ ಫೈನಲಿ ಅಂಗಡಿಯಿಂದ ಆಚೆ ಬಂದಿದ್ದೀವಿ. ಸಚಿನ್ ಅಂಗಡಿನೇ ತಂದ್ಬಿಟ್ಟವ್ರೆ ಗೈಸ್. ಅಂಗಡಿಯಿಂದ ಆಚೆ ಬಂದಿಲ್ಲ, ಅಂಗಡಿನೇ ತಗೋತಾರೆ ಮನೆಗೆ. ಸಚಿನ್ ನಿಜ ಲಿಟ್ರಲಿ ಹಿಂದೆಗಡೆ ಬೈತಾ ಇದ್ದಾರೆ. ದುಡ್ಡೆಲ್ಲ ಮನ್ನಾ ಮಾಡ್ಬಿಟ್ಟವ್ರೆ. ಅಂಡ್ ಅಪರೂಪಕ್ಕೆ ಈ ತರ ಕೊಡ್ತಾರೆ. ಅಪರೂಪ ಅಲ್ಲ ಇವಳು. ಮದ್ವೆ ಆದ್ಮೇಲೆ ಇದು 3ನೇ ಸಲ ಏನೋ. ಎರಡನೇದೇ. ಅಂದ್ರೂ ಸಣ್ಣ ಪುಟ್ಟ ಬಟ್ಟೆ ತಗೋತಾ ಇರ್ತಾಳೆ. ಅಂಡ್ ಗೈಸ್, ನೀವ್ ಅನ್ಕೋತೀರಾ ಇಷ್ಟೊಂದು ವಿಡಿಯೋ ಮಾಡಿದ್ದಕ್ಕೆ ಯಾವ್ದಾರ ಪ್ರಮೋಷನ್ ಅಂತ. ಇದು ಯಾವ್ದೇ ರೀತಿ ಪ್ರಮೋಷನ್ ಅಲ್ಲ. ನಮಗೆ ಆ ಮೇಡಮ್ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ನಮ್ಗೆ ಅಷ್ಟು ಚೆನ್ನಾಗಿ ಬಟ್ಟೆ ತೋರಿಸ್ತಾರೆ. ಸೊ ನೀವು ತಗೊಳ್ಳಿ. ಯಾವಾಗ್ಲೂ ಲಿಂಕ್ ಕೇಳ್ತಾ ಇರ್ತೀರಲ್ಲ ಅಂತ ನಾವ್ ಈ ವಿಡಿಯೋ ಮಾಡಿದ್ದು. ಆಮೇಲೆ ಮೈಸೂರಲ್ಲೇ ಇರೋರು ನೋಡ್ತಿರಲ್ಲ, ಬೇರೆ ಹೊರಗಡೆ ಇರೋರು ಮೈಸೂರಿಗೆ ಬಂದ್ರೆ ಬಟ್ಟೆ ತಗೋಬೇಕು ಅಂತ ಬಂದ್ರೆ ಮಿಸ್ ಮಾಡದೆ ಉದಯಗಿರಿಗೆ ತಗೊಬಹುದು. ಸಖತ್ತಾಗಿದೆ. ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ ಅವರು. ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಗೈಸ್. ನಿಮ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ. ಜಾಸ್ತಿ ಆನ್ಲೈನ್ ಶಾಪಿಂಗ್ ಮಾಡಿ ಆನ್ಲೈನ್ ಶಾಪಿಂಗ್ ಅಷ್ಟು ಇದು ಮಜಾನೇ ಇಲ್ಲ. ಅದು ಟ್ರಯಲ್ ನೋಡ್ಬೇಕು, ಸೈಜ್ ಇಶ್ಯೂಸ್. ಹೌದು, ಆಫ್ಲೈನ್ ಬೆಸ್ಟ್. ಇಲ್ಲಿ ನಾವು ಆಲ್ಮೋಸ್ಟ್ 3 hours ಸ್ಪೆಂಡ್ ಮಾಡಿದ್ವಲ್ವಮ್ಮ. ಸಚಿನ್ ಏನು ಮಾಡಿಲ್ಲ, ವಿಡಿಯೋ ಮಾಡೋದ್ ಬಿಟ್ರೆ ನಾವು ವಿಡಿಯೋಗೆ ಬಂದ್ ಪೋಸ್ಟ್ ಕೊಟ್ಟಿದೀವಿ. ನಮ್ಗೆ ಯಾಕಂದ್ರೆ ಬಿಸ್ನೆಸ್ ಕರ್ಕೊಂಡ್ ಬರ್ತಿದಾರೋ ಅಂತ ಅನ್ಕೊಂಡ್ ಬಂದೆ. ಬಟ್ ಲಿಟರಲಿ ನಾನು ಸ್ಯಾಟಿಸ್ಫೈ ಆಗಿ ಹೋಗ್ತಾ ಇದ್ದೀನಿ. ಸೊ ನೀವು ನಿಮ್ ಕ್ಲೋತಿಂಗ್ಸ್ ನ ಇಲ್ಲಿ ಬಂದು ಆರಾಮಾಗಿ ತಗೊಬಹುದು. ನಾವಿಷ್ಟು ತಗೊಂಡಿದೀವಿ. ಅಂಡ್ ಎಲ್ಲಾ ಬಟ್ಟೆ ಒಂದ್ 8 ಜೊತೆ ಬಟ್ಟೆ ತಗೊಂಡಿದೀವಿ. ಎಲ್ಲಾ ಬಟ್ಟೆ ನೀವು ನನ್ನ ಬ್ಲಾಗ್ಸ್ ಅಲ್ಲಿ ನೋಡ್ತೀರಾ. ನೆಕ್ಸ್ಟ್ ಬ್ಲಾಗ್ಸ್ ಅಲ್ಲಿ ಇಷ್ಟ ಪಡ್ತೀರಾ ನೀವು ಅದನ್ನ. ಬಟ್ಟೆ ಚೆನ್ನಾಗಿದೆ ಅಂತ, ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ಗೈಸ್. ಇದೇ ರೀತಿ ಹೆಚ್ಚಿನ ವ್ಲಾಗ್ಸ್ ಗಾಗಿ ಸಾಗಾ ಸ್ಟೋರೀಸ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.